ಹಾಯ್ ಹಲೋ ನಮಸ್ಕಾರ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ವೆಲ್ಕಮ್ ಬ್ಯಾಕ್ ಟು DBS ಡಿಜಿಟಲ್ ಭಾರತ್ ಸೇವಾಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದು ಒಂದೇ, ಹೊಸಬ್ರು ಬಂದಿದ್ದ ಪಕ್ಷದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಳಬ್ರು ಇದ್ದದ ಪಕ್ಷದಲ್ಲಿ ದಯವಿಟ್ಟು ಶೇರ್ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ಸಂಚಿಕೆಯಲ್ಲಿ ಲೆಟಸ್ ಕಮ್ ಟು ದ ಪಾಯಿಂಟ್ ಡೈರೆಕ್ಟ್ಲಿ. ನಮ್ಮ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಬಂದಿರೋಂಥ ನೋಟಿಫಿಕೇಷನ್ನು ಅಂದರೆ ಸ್ಟಾರ್ಟಿಂಗ್ ಡೇಟ್ ಬಂದು 22ನೇ ತಾರೀಕು 6ನೇ ತಿಂಗಳು 2026. ಎಂಡ್ ಡೇಟ್ ಬಂದು 6ನೇ ತಾರೀಕು ಮುಂದಿನ ತಿಂಗಳು 7ನೇ ತಿಂಗಳು 2026. ಇದು ಈ ತಿಂಗಳು 22ನೇ ತಾರೀಕಿಂದ ಸ್ಟಾರ್ಟ್ ಆಗೋವಂಥದ್ದು. ಸೊ ಈ ಆಪ್ಷನ್ ಬಗ್ಗೆ ಕೇಳ್ತಾ ಇದ್ರಿ ಪ್ರತಿಯೊಬ್ಬರೂ. ಸರ್ BD ಅದು ತಿರ್ಗಾ ಏನು ಬರ್ತಾಯಿದೆ, ಯಾವಾಗ ಬರ್ತಾಯಿದೆ, ಏನು ಎತ್ತ ಅಂತ ಕೇಳ್ತಾ ಇದ್ರಿ. ಹೌದು, ಇವಾಗ ಇದು ಸ್ಟಾರ್ಟ್ ಆಗಿದೆ. ಯು ಕ್ಯಾನ್ ಜಸ್ಟ್ 22ನೇ ತಾರೀಕು ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತಂದರೆ ಇವತ್ತು 9ನೇ ತಾರೀಕು. ನೀವು 22ನೇ ತಾರೀಕಿಂದ ಇದು ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಲೊಕೇಶನ್ಸ್ ಇದೆ. ಮೇನ್ ಲೊಕೇಶನ್ಸ್ ಬಂದು ಇದು ನಾನು ಕರೆಕ್ಟಾಗಿ ಲೊಕೇಶನ್ಸ್ ಎಲ್ಲ ಹೇಳ್ಬಿಡ್ತೀನಿ ನಿಮಗೆ. ಇದರಲ್ಲಿ ಬ್ಯಾಂಗ್ಳೂರಿನಲ್ಲಿ ಪ್ರಮುಖ ಲೇಔಟ್ಗಳು ಬಂದು JP ನಗರ 9th ಫೇಸು, ಮತ್ತು ಕುಮಾರಸ್ವಾಮಿ ಲೇಔಟು, BTM 4ನೇದು ಮತ್ತು 6ನೇ ಹಂತ, ಪ್ಲಸ್ ಜ್ಞಾನಭಾರತಿ ಲೇಔಟು, ಬನಶಂಕರಿ 6ನೇ ಹಂತ, ಮತ್ತು ಅಂಜನಾಪುರ ಬಡಾವಣೆಗಳು. ಅತ್ಯಂತ ಪ್ರೀಮಿಯಂ ವಸತಿಗಳು ಮತ್ತು ವಾಣಿಜ್ಯ ಮೂಲೆ ನಿವೇಶನಗಳು ಅಂದರೆ ರೆಸಿಡೆನ್ಷಿಯಲ್ ಮತ್ತು ಕಮರ್ಷಿಯಲ್ ಕಾರ್ನರ್ಸು ಇದರಲ್ಲಿ ಮೇಯ್ನು ಹೇಳೋವಂಥದ್ದು. ಸೊ 22ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಇದನ್ನು ಫಸ್ಟು ನಾನು ಇದ್ರ ಮುಂಚೆನೂ ಹೇಳಿದ್ದೀನಿ ಪ್ರತಿಯೊಬ್ಬರಿಗೂ. ನೀವು ಇದನ್ನು ಬಿಡ್ ಮಾಡಬೇಕು ಅಂತ ಅಂದರೆ ಮೇಯ್ನ್ ನೀವು ಫಸ್ಟು KPPP ಅಂದರೆ K-PPP ಆ ಪೋರ್ಟಲಲ್ಲಿ ಯಾವ ಥರ ನೀವು ಲಾಗಿನ್ ಮಾಡೋದು, ಪ್ಲಸ್ ಅದರಲ್ಲಿ ಯಾವ ಥರ ನೀವು ಅಪ್ಲಿಕೇಶನ್ ಹಾಕೋದು, ಇದನ್ನು ನಾನು ಹೇಳಿದ್ದೀನಿ. ಅದನ್ನು ದಯವಿಟ್ಟು ಒಂದು ಸತಿ ಕ್ಲೀನಾಗಿ ನೋಡಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಬಿಡಿಂಗ್ ಫಾರ್ BDA ಸೈಟ್ಸ್ ಫಸ್ಟ್ ಲರ್ನ್ KPP ಪೋರ್ಟಲ್ ಲಾಗಿನ್ ಆ್ಯಂಡ್ ರಿಜಿಸ್ಟ್ರೇಷನ್, ನಾನು ಇದನ್ನು ಹಾಕಿದ್ದೀನಿ. ದಯವಿಟ್ಟು ಆ ಒಂದು ಎಪಿಸೋಡ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಲೆಟಸ್ ಕಮ್ ಟು ದ ಪಾಯಿಂಟ್. ಈ ಆಕ್ಷನ್ ನೋಟಿಫಿಕೇಷನ್ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಕೊಟ್ಟಿರೋಂಥದ್ದು 22ಗೆ ಸ್ಟಾರ್ಟ್ ಆಗುತ್ತೆ. ಈ ತಿಂಗಳು ಜೂನ್ ತಿಂಗಳು 22ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಇದರದ್ದು ನೀವು ಇಂಟ್ರೆಸ್ಟ್ ಆಫ್ ಸಬ್ಮಿಷನ್ ಅಂತ ಅಂದರೆ ಹೌದು ಸ್ವಾಮಿ ನಾನು ಇದನ್ನು ಹಾಕ್ತೀನಿ ಅಪ್ಲಿಕೇಶನ್ನು ಅಂತ ಅನ್ನೋದು 6ನೇ ತಾರೀಕು ಮುಂದಿನ ತಿಂಗಳು 7ನೇ ತಿಂಗಳಿಗೆ ಮುಗಿಯುತ್ತೆ. ಅದ್ರ ಒಳಗಡೆ ನೀವು ಅಪ್ಲಿಕೇಶನ್ಗಳನ್ನ ಹಾಕ್ಕೋಬೇಕು. ಆ ಅಪ್ಲಿಕೇಶನ್ ಹಾಕೋದಕ್ಕೆ ಫಸ್ಟು KPP ಪೋರ್ಟಲ್ ನೋಡಿ, ಇಲ್ಲಿ ತೋರಿಸ್ತೀನಿ. K-PPP karnataka.gov.in ಫಸ್ಟು ನೀವು ಲಾಗಿನ್ ಪ್ರೊಸೀಜರ್ನ ನಾನು ಕ್ಲೀನಾಗಿ ಹೇಳ್ಕೊಟ್ಟಿದ್ದೀನಿ. ಲಾಗಿನ್ ಪ್ರೊಸೀಜರ್ನ ದಯವಿಟ್ಟು ಲಾಗಿನ್ ಮಾಡಿ. ಲಾಗಿನ್ ಮಾಡುವಾಗ ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಪ್ಯಾನ್ ಕಾರ್ಡು, ನಿಮ್ಮ ಬ್ಯಾಂಕ್ ಅಕೌಂಟು ಎಲ್ಲ ಬೇಕಾಗುತ್ತೆ. ಗೊತ್ತಾಗಲಿಲ್ಲ ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಕ್ಲೀನಾಗಿ ನಾನು ಹೇಳ್ಕೊಡ್ತೀನಿ. ಓಕೆ, ಲೆಟ್ ಅಸ್ ಗೋ ಬ್ಯಾಕ್. ಇದನ್ನು ಕ್ಲೋಸ್ ಮಾಡ್ತೀನಿ ನಾನು. ಇದು ಸಪ್ರೇಟಾಗಿ ಓಪನ್ ಆಗುತ್ತೆ. ನೀವು ಲಾಗಿನ್ ಅಂತ ಒತ್ತಿದ ತಕ್ಷಣ ನಿಮಗೆ ಇನ್ನೊಂದು ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ಅಲ್ಲಿಂದ ನೀವು ಸ್ಟಾರ್ಟ್ ಮಾಡಬೇಕು ಲಾಗಿನ್ ಅಂತ. ಪ್ರೊಸೀಜರ್ ನಾನು ಹೇಳಿದ್ದೀನಿ. ಫಸ್ಟು KPP ಪೋರ್ಟಲಲ್ಲಿ ಅದು ಎಲ್ಲಿಂದ ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟು ನೋಡಿ, ಇದು ಆಂಗ್ಲ ಭಾಷೆಗೆ ಹಾಕ್ಕೊಳ್ಳಿ. ಆಂಗ್ಲ ಭಾಷೆ ಹಾಕ್ಕೊಂಡ್ಮೇಲೆ ಇಲ್ಲಿ ಡೈರೆಕ್ಟ್ ಸಪ್ಲೈಯರ್ ರಿಜಿಸ್ಟ್ರೇಷನ್ ಅಂತ ಇದೆ. ಅದನ್ನು ನಾನು ಹೇಳ್ಕೊಟ್ಟಿದ್ದೀನಿ ಕ್ಲೀನಾಗಿ. ಅದನ್ನು ಈ ಒಂದು ಎಪಿಸೋಡಲ್ಲಿ ನೋಡಿದ ನಂತರ ಅಲ್ಲಿ ಲಾಗಿನ್ ಆದ ನಂತರನೇ ನೀವು ಬಿಡ್ಡಿಂಗ್ ಮಾಡೋದಕ್ಕೆ ಅರ್ಹರು. ಸೊ ಲೆಟಸ್ ಕಮ್ ಟು ದ ಮೇನ್ ಪಾಯಿಂಟ್. ಇದನ್ನು ಡೌನ್ಲೋಡ್ ಮಾಡಿರೋದನ್ನ ನಿಮಗೆ PDF ಬೇಕು ಅಂತಂದರೆ ನನ್ನ ಮೇಲ್ ID ಹಲೋ ರಾಹುಲ್ ಅಫಿಷಿಯಲ್ HELLORAHULOFFICIAL ಅಫಿಷಿಯಲ್ @gmail.comಗೆ ಒಂದು ನಮಸ್ತೆ ಇಲ್ಲ ಹಾಯ್ ಹಲೋ ಏನಾದರೂ ಒಂದು ಮೆಸೇಜ್ ಹಾಕಿ ಸಾಕು. ನಿಮಗೆ ಬೇಕಾಗಿರೋಂಥದ್ದು ಈ PDFನ ನಾನು ನಿಮಗೆ ಡೈರೆಕ್ಟಾಗಿ ಕಳಿಸ್ತೀನಿ. ಸೊ BDA ಆಕ್ಷನ್ ಆಫ್ ಪ್ರೀಮಿಯಂ ಸೈಟ್ಸ್ ಇನ್ ಪ್ರಾಮಿನೆಂಟ್ ಲೇಔಟ್ಸ್, ಇದು ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಕೊಟ್ಟಿರೋಂಥ ಪ್ರಕಟಣೆ. ಈ ಪ್ರಕಟಣೆಯಲ್ಲಿ ನಾನು ಬಿಡ್ಡಿಂಗ್ ಪ್ರೈಸ್ ನಾನು ಫಸ್ಟೇ ತೋರಿಸ್ತೀನಿ ನಿಮಗೆ. ಇದು 500 ಪರ್ ಸ್ಕ್ವೇರ್ ಮೀಟರ್. ಇದು ಸ್ಕ್ವೇರ್ ಮೀಟರಲ್ಲಿ ಹೇಳ್ತಾ ಇರೋಂಥದ್ದು. ಪ್ರತಿ ಸತಿ ಬಿಡ್ ಮಾಡಿದಾಗ 500 ರೂಪೀಸ್ ಹೆಚ್ಚಿಗೆ ಆಗುತ್ತೆ ಅಂತ ಅಂದರೆ ಒಂದು ಸತಿ 1 ಅಂತ ಹಾಕ್ಬಿಟ್ಟು ನೀವು ಬಿಡ್ಡಿಂಗ್ ಮಾಡಿದಾಗ, ನಾನು ಅದು ಲೈವ್ ಬಿಡ್ಡಿಂಗ್ ಬಂದಾಗ ನಾನು ನಿಮಗೆ ತೋರಿಸ್ತೀನಿ. ಲೈವ್ ಬಿಡ್ಡಿಂಗ್ ಬಂದಾಗ ನಿಮಗೆ 1, 2 ಆ ಥರ ಬರುತ್ತೆ. 3, 4 ಅಂದರೆ 4 × 5 ಅಂದರೆ 2000 ಒಂದೇ ಸತಿ ನಿಮಗೆ ಬಿಡ್ಡಿಂಗಲ್ಲಿ ಪ್ರೈಸ್ ಹೈಕ್ ಆಗುತ್ತೆ. ಸೊ ಆ ಥರ ಇದರಲ್ಲಿ ಬಂದು ಟೋಟಲ್ 95 ಸೈಟ್ಗಳಿರೋಂಥದ್ದು. ನೋಡಿ, 95 ಸೈಟ್ಗಳಿದೆ. ಇದು ಇನ್ನೂ ಕ್ಲೋಸ್ ನಾನು ನಿಮಗೆ ತೋರಿಸ್ತೀನಿ. 95 ಸೈಟ್ ಇರೋಂಥದ್ದು. M ವಿಶ್ವೇಶ್ವರಯ್ಯ ಲೇಔಟ್ 6th ಬ್ಲಾಕ್. ಏನು ಇದು
ಉಳ್ಳಾಳು, ಹೌದು ಉಳ್ಳಾಳು. ಓಕೆ, ಈಗ ಇದರಲ್ಲಿ ನೀವು ನೋಡಬೇಕಾಗಿರೋಂಥದ್ದು ಏನು ಅದನ್ನು ನಾನು ಫಸ್ಟು ನಿಮಗೆ ತೋರಿಸ್ತೀನಿ. ಇಲ್ಲಿ ಇರೋವಂಥದ್ದು 95 ಸೈಟಲ್ಲಿ ಎರಡು ದಿನ ನಡೆಯುತ್ತೆ. 6ನೇ ತಾರೀಕು ಮುಗ್ದಿದ ತಕ್ಷಣವೇ 7-8ಕ್ಕೆ ಬಿಡಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ಆಯಿತಾ, 22ಕ್ಕೆ ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ. ಅಪ್ಲಿಕೇಶನ್ ಹಾಕೋದು ಹೆಂಗೆ ಅಂತ ಹೇಳಿದೆ ನಾನೀಗ. ಸೊ 22ನೇ ತಾರೀಕು ಸ್ಟಾರ್ಟ್ ಆದಮೇಲೆ 6ನೇ ತಾರೀಕು ಗಂಟ ನೀವು ಇಂಟ್ರೆಸ್ಟ್ ಆಫ್ ಸಬ್ಮಿಷನ್ ಇಲ್ಲೇ ಇದೆ ನೋಡಿ, ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಟು ಎಕ್ಸ್ಪ್ರೆಸ್ ಇಂಟ್ರೆಸ್ಟ್ ಆಫ್ ಪಾರ್ಟಿಸಿಪೇಷನ್ ಇನ್ ಈ ಆಕ್ಷನ್ 6ನೇ ತಾರೀಕು 7ನೇ ತಿಂಗಳು 2026 5 ಗಂಟೆಗೆ ಸಾಯಂಕಾಲ ಮುಗಿದೋಗುತ್ತೆ. ಈ 6ನೇ ತಾರೀಕು ಮುಗಿದಿದ ತಕ್ಷಣವೇ 7ನೇ ತಾರೀಕೆ ನಿಮಗೆ 48 ಸೈಟ್ಗಳು. ಸೊ 1 to 48 ಗಂಟ 7ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ 8ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಮುಗಿದೋಗುತ್ತೆ. ಸೊ 2ನೇ ಬಿಲ್ಡಿಂಗ್ ಬಂದು ಅದರಲ್ಲೇ 95 ಸೈಟ್ಗಳಲ್ಲಿ 49ರಿಂದ 95ನೇ ಸೈಟ್ ಗಂಟ ನಿಮಗೆ 8ನೇ ತಾರೀಕು ಸ್ಟಾರ್ಟ್ ಆಗುತ್ತೆ 11 ಗಂಟೆಗೆ, ಆಮೇಲೆ ಮುಗಿಯೋಂಥದ್ದು 5 ಗಂಟೆಗೆ. ಸೊ ಇಲ್ಲಿ ನೋಡಿ, ಪ್ರತಿ ಸಂಚಿಕೆಯಲ್ಲೂ ನಾನು ನಿಮಗೆ ಸ್ಕ್ವಯರ್ ಮೀಟರ್ನ ಸ್ಕ್ವಯರ್ ಫೀಟ್ಗೆ ಚೇಂಜ್ ಮಾಡೋದನ್ನ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಓಕೆ, ಡೈಮೆನ್ಷನ್ಸ್ ಇನ್ ಮೀಟರ್ಸ್, ಸ್ಕ್ವಯರ್ ಮೀಟರ್ಸ್ ಗ್ಯಾಪ್ನ ಇರಲಿ. ಸೈಟ್ ನಂಬರ್ ಇಲ್ಲೇ ಇರುತ್ತೆ. ಇದನ್ನು ಇನ್ನೊಂದು ಚೂರು ಹತ್ತಿರದಲ್ಲಿ ನಿಮಗೆ ತೋರಿಸ್ತೀನಿ. ಸೈಟ್ ನಂಬರ್ ನೋಡಿ ಇಲ್ಲೇ ಇದೆ. ಓಕೆ, ಈ ಕಡೆ ಬಂದು ನಿಮಗೆ ಸ್ಕ್ವಯರ್ ಫೀಟ್ ಎಷ್ಟಿದೆ ಏನು ಎತ್ತ ಅಂತ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ 45 ನೋಡಿ, ಇಲ್ಲಿ ಇದನ್ನು ಸ್ವಲ್ಪ ದೂರ ಮಾಡ್ಕೊತೀನಿ. 45.23. ಓಕೆ, ಭಾಳ ಚಿಕ್ಕದಾಗೇ ಇದೆ, ಏನಂತ ಹೇಳ್ಕೊಳ್ಳೋಂಥದ್ದಿಲ್ಲ ಇದು. ಒಂದು ನಿಮಿಷ ನೋಡಿ, ಈಗ 45ದೇ ನಾನು ನಿಮಗೆ ಲೆಕ್ಕ ಹೇಳ್ತೀನಿ. 45 ಸ್ವಲ್ಪ ಹತ್ತಿರ ತೊಗೊಂಡು ತೋರಿಸ್ತೀನಿ ನೋಡಿ. ಏರಿಯಾ ಇನ್ ಸ್ಕ್ವಯರ್ ಮೀಟರ್ಸ್ ಅಂತ ಇದೆ. ಈಗ ಸ್ಕ್ವಯರ್ ಮೀಟರ್ಸ್ ಇರೋಂಥದ್ದು ನಿಮಗೆ ಸ್ಕ್ವಯರ್ ಫೀಟಲ್ಲಿ ಯಾವ ಥರ ಕನ್ವರ್ಟ್ ಮಾಡಬೇಕು ಅನ್ನೋದನ್ನ ಫಸ್ಟ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದನ್ನು ಸ್ವಲ್ಪ ದೂರ ಮಾಡ್ಕೊತೀನಿ. ಓಕೆ, ಇವಾಗ ಲೆಟಸ್ ಗೋ ಟು ದ ಕ್ಯಾಲ್ಕುಲೇಟರ್ ಒಂದು ಕಡೆ ಓಪನ್ ಮಾಡ್ಕೊಳ್ಳೋಣ. ಮಾಡ್ಕೊಂಡಿದ್ದ ನಂತರ ಕ್ಯಾಲ್ಕುಲೇಟರ್ ಈ ಕಡೆ ಬಂತ. ಓಕೆ, ಸರಿ ನೋಡಿ, ಇಲ್ಲಿದೆ ತೊಗೊತೀನಿ. 45.23 ಇಂಟು 10.75 ಹಾಕಿ ಎಂಟರ್ ಕೊಟ್ಟ ತಕ್ಷಣ 486 ಸ್ಕ್ವಯರ್ ಫೀಟು. ಭಾಳ ಚಿಕ್ಕದಾಗಿದೆ. ಆಮೇಲೆ ಇಲ್ಲಿ ಬಿಡ್ಡಿಂಗ್ ಪ್ರೈಸ್ ಐತೆ ನೋಡಿ, ಇನಿಷಿಯಲ್ ಬಿಡ್ ಪ್ರೈಸ್. ಪ್ರತಿಯೊಂದಕ್ಕೂ ನಿಮಗೆ ಸ್ಕ್ವಯರ್ ಮೀಟರ್ಸಲ್ಲಿ ಇನಿಷಿಯಲ್ ಬಿಡ್ ಪ್ರೈಸ್ ಕೆಳಗಡೆ ಕೊಟ್ಟಿರ್ತಾರೆ. ಇದನ್ನು ಸ್ವಲ್ಪ ಹತ್ತಿರದಲ್ಲಿ ತೋರಿಸ್ತೀನಿ ನೋಡಿ. ಇನಿಷಿಯಲ್ ಬಿಡ್ ಪ್ರೈಸ್ ನಿಮಗೆ 73,500 ಇದೆ. ಈ ರೇಟಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಬಿಡ್ಡಿಂಗು. ಪ್ರತಿ ಸತಿ ಬಿಡ್ಡಿಂಗ್ ಹಾಕಿದಾಗೂ ₹500 ಜಾಸ್ತಿ ಆಗುತ್ತೆ. ಅದರಲ್ಲಿ ಮಲ್ಟಿಪಲ್ಸ್ ಆಫ್ 1, 2, 3, 4 ಅಂತ ಇರುತ್ತೆ. ಆ ಮಲ್ಟಿಪಲ್ಸ್ ಹಾಕ್ಕೊಂಡು ನೀವು ಬಿಡ್ ಮಾಡಬೇಕಾಗತ್ತೆ. 73,500 ಇರೋಂಥದ್ದು ಇದು 1ನೇ ಸೈಟಿಂದ 9ನೇ ಸೈಟು, ಅರ್ಕಾವತಿ 7th ಬ್ಲಾಕ್, ಜಕ್ಕೂರು. ಓಕೆ, ಅದೇ ಥರ ಅಂಜನಾಪುರ. ನಿಮಗೆ ಅದು ಎಷ್ಟು ಪ್ರೈಸ್ ಅಂತಲೂ ಹೇಳ್ತೀನಿ, ಯಾವ್ಯಾವ ಜಾಗದಲ್ಲಿದೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಅಂಜನಾಪುರ ಟೌನ್ಶಿಪ್ಪು ಅದೊಂದು, ಮತ್ತು ಅಂಜನಾಪುರ ಟೌನ್ಶಿಪ್ 6th ಬ್ಲಾಕ್ ಅದು. ದೆನ್ ಅಗೇನ್ ಸೇಮ್ 8th ಬ್ಲಾಕು, ಅರ್ಕಾವತಿ 18th ಬ್ಲಾಕು, ಭೈರತಿ ಖಾನೆ ಅದೊಂದು, ಹೆಣ್ಣೂರು, ಆಮೇಲೆ ಅರ್ಕಾವತಿ ಅದು ಬಂದು ಚಳ್ಳಕೆರೆ, ಸಂಪಂಗಿಹಳ್ಳಿ, ವೆಂಕಟೇಶ್ಪುರ ಅಂದರೆ ಅರ್ಕಾವತಿ ಲೇಔಟ್, ಇದೆಲ್ಲ ಅರ್ಕಾವತಿ ಲೇಔಟು ಆಯಿತಾ. ಆಮೇಲೆ ಬನಶಂಕರಿ 6 ಸ್ಟೇಜಲ್ಲಿದೆ. ಇದು ಭಾಳ ಬೇಡಿಕೆ ಇದೆ. ಇದು ಬನಶಂಕರಿ 6th ಸ್ಟೇಜು 5th ಬ್ಲಾಕು ಇದೊಂದು. ಮತ್ತು ಹೆಮ್ಮಿಗೆಪುರ ಬಂದು ನೀವು ಕೆಂಗೇರಿಯಿಂದ ಲೆಫ್ಟ್ ಸೈಡ್ಗೆ ಹೋದರೆ ಉತ್ತರಹಳ್ಳಿ ಕಡೆ, ಆ ಕಡೆಯಿಂದ ಡಿ-ಮ್ಯಾಕ್ಸಿಂದ ಒಳಗಡೆಗೆ ಹೋದರೆ ನಿಮಗೆ ಹೆಮ್ಮಿಗೆಪುರ ಅಂತ ಬರುತ್ತೆ. ಕೋಡಿಪಾಳ್ಯ ಆದಮೇಲೆ ಹೆಮ್ಮಿಗೆಪುರ ಬರುತ್ತೆ. ಆ ಕಡೆ ದೇವರಚಿಕ್ಕನಹಳ್ಳಿ ಮತ್ತು ಹುಳಿಮಾವು, ಗೊಳ್ಳಹಳ್ಳಿ ಇದೆಲ್ಲ ಇದೆ. ತಲಗಟ್ಪುರ, ಕನಕಪುರ ಹೋಗೋವಂಥ ರೂಟಲ್ಲಿ ಇರೋವಂಥದ್ದು ಇದು ತಲಗಟ್ಪುರ. ಉಳ್ಳಾಳು, ಆಮೇಲೆ ಮಂಗನಹಳ್ಳಿ ಈ ಕಡೆನೇ ಬರುತ್ತೆ, ವಿಶ್ವೇಶ್ವರ ಲೇಔಟ್ ಹತ್ರ ಬರುತ್ತೆ. ನಾಗರಬಾವಿಯಿಂದನೂ ನೀವು ಆರಾಮಾಗಿ ಈಸಿಯಾಗಿ ಹೋಗ್ಬೋದು. ಕೆಂಗೇರಿನಲ್ಲಿದೆ. ಮತ್ತು ಗೋವಿಂದ ನಾಯಕನಹಳ್ಳಿ ಅದು ಗೋವಿಂದ ನಾಯಕನಹಳ್ಳಿ ಅಂತ ಹಾಕಿದ್ದಾರೆ, ಇರಲಿ. ಆಳಹಳ್ಳಿ ಮತ್ತು ನಾಗದೇವನಹಳ್ಳಿನೂ ಈ ಕಡೆನೇ ಬರುತ್ತೆ. ಜ್ಞಾನಭಾರತಿ ಕಡೆ ಹೋಗುವಾಗ ಇಲ್ಲೇ ಹಾಕಿದ್ದಾರೆ ನೋಡಿ, ಜ್ಞಾನಭಾರತಿ ಲೇಔಟು 4th ಬ್ಲಾಕ್. ಸೊ ಈ ಥರ ನಿಮಗೆ ಎಲ್ಲ ಲೇಔಟ್ಸ್ ಇರುತ್ತೆ. ಇದು ಫಸ್ಟ್ ಬ್ಯಾಚು ಬಂದು ಈ ಕಡೆ ಇದೆ, ಸೆಕೆಂಡ್ ಬ್ಯಾಚ್ ಬಂದು ಈ ಕಡೆ ಸೈಡ್ ಇದೆ. ಸೊ ಸ್ಟಾರ್ಟ್ ಆಗೋದು ನಿಮಗೆ ಇಲ್ಲೇ ತೋರಿಸ್ತೀನಿ ನೋಡಿ. ಸ್ಟಾರ್ಟ್ ಆಗೋದು ಬಂದು ನಿಮಗೆ 6ನೇ ತಾರೀಕು ನೋಡಿ ಇಲ್ಲಿ, 8ನೇ ತಾರೀಕು ಮುಗಿದೋಗುತ್ತಿದ್ದು ಕ್ಲೋಸಿಂಗು.
7ನೇ ತಾರೀಕು ಸ್ಟಾರ್ಟ್ ಆಗುತ್ತೆ, 8ನೇ ತಾರೀಕು ಮುಗಿದೋಗುತ್ತೆ. ತಿರ್ಗಾ 8ನೇ ತಾರೀಕು ಬೆಳಗ್ಗೆ 2ನೇದು ಬಿಡ್ಡಿಂಗಲ್ಲಿ ಇರುತ್ತೆ. ಇದನ್ನು ಸ್ವಲ್ಪ ಚಿಕ್ಕದು ಮಾಡ್ಕೋತೀನಿ, ಭಾಳ ದೊಡ್ಡದು ಮಾಡಿಬಿಟ್ಟಿದ್ದೆ ನಾನು. ನೋಡಿ, ಫಸ್ಟ್ ಬಿಡ್ಡಿಂಗು 1ರಿಂದ 48 ಸೈಟ್ಗಳು ಬಂದು ಫಸ್ಟ್ ಬಿಡ್ಡಿಂಗು ಅದು 8ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. 8ನೇ ತಾರೀಕು ಮುಗಿದೋಗುತ್ತೆ, 7ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಅಪ್ಲಿಕೇಶನ್ನು ಇಂಟ್ರೆಸ್ಟ್ ಆಫ್ ಪಾರ್ಟಿಸಿಪೇಷನ್ ಬಂದು ನಿಮಗೆ 6ನೇ ತಾರೀಕೆ ಮುಗಿದೋಗುತ್ತೆ. ಮುಂದಿನ ತಿಂಗಳು 22ಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ತಿಂಗಳು ಅಂದರೆ 2026 6ನೇ ತಿಂಗಳು 22ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಮುಂದಿನ ತಿಂಗಳು 7ನೇ ತಿಂಗಳು 2026 6ನೇ ತಾರೀಕು ನಿಮಗೆ ಮುಗಿದೋಗುತ್ತೆ. ಅದ್ರ ಒಳಗಡೆ ನೀವು ಅಪ್ಲಿಕೇಶನ್ ಹಾಕ್ಕೊಬೇಕು. ಹಾಕ್ಕೊಳ್ಳೋ ವಿಧಾನಗಳು ನಾನು ಹೇಳ್ಕೊಟ್ಟಿದ್ದೀನಿ, ಕ್ಲೀನಾಗಿ ನೋಡ್ಕೊಳ್ಳಿ. ಗೊತ್ತಾಗಲಿಲ್ಲ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ನಿಮಗೆ ಉತ್ತರ ಕೊಡ್ತೀನಿ. ಓಕೆ, ನಾವು ಕಮಿಂಗ್ ಟು ದಿ ಕನ್ವರ್ಷನ್. ಇದು ಸ್ಕ್ವೇರ್ ಮೀಟ್ರನ್ನ ಸ್ಕ್ವೇರ್ ಫೀಟಲ್ಲಿ ನಾನು ಕನ್ವರ್ಟ್ ಮಾಡಿದ್ದೀನಿ. 486 ಸ್ಕ್ವೇರ್ ಫೀಟ್ ಇದೆ. ಈ 486 ಸ್ಕ್ವೇರ್ ಫೀಟ್ ಪರ್ ಸ್ಕ್ವೇರ್ ಫೀಟ್ ಎಷ್ಟಾಗುತ್ತೆ ಅಂತಲೂ ನಿಮಗೆ ಲೆಕ್ಕ ಹೇಳ್ತೀನಿ. ಇಲ್ಲಿ ಏನು ಮಾಡಬೇಕು, ನೀವು 45.23 ಏನಿದೆ ಅಂದರೆ ಸ್ಕ್ವೇರ್ ಮೀಟ್ರಲ್ಲಿ ಏನಿದೆ 73,000. ನೋಡಿ, ಇಲ್ಲಿ 73,000 ಏನಿದೆ, ಸ್ವಲ್ಪ ಹತ್ರ ತೊಗೊತೀನಿ ನಿಮಗೆ. 73,500 ಏನಿದೆ, ಇದನ್ನು ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ. ಓಕೆ, ಇದನ್ನು ಸ್ವಲ್ಪ ಹಿಂದೆ ತೊಗೊತೀನಿ. ಓಕೆ, ಸರಿ. 45.23 ಇಂಟು 73,500 ನಿಮಗೆ ಎಷ್ಟಾಗುತ್ತೆ? 1 stands 100,000, 10,000, lakh, 10 lakh, 33,24,405 ರೂಪಾಯಿ ಇಷ್ಟಾಗತ್ತೆ. ಇವಾಗ ನೀವು ಕನ್ವರ್ಷನ್ ಮಾಡಿದ್ರಲ್ಲ, ಕನ್ವರ್ಷನ್ ಅಂತ ಅಂದರೆ 486 ಸ್ಕ್ವೇರ್ ಫೀಟು, ಅದರಲ್ಲಿ ಡಿವೈಡ್ ಮಾಡಿ 486. 1 ಸ್ಕ್ವೇರ್ ಫೀಟ್ಗೆ ನಿಮಗೆ 6,840 ರೂಪಾಯಿ ಬೀಳುತ್ತೆ. ಓಕೆ, 486 ಸ್ಕ್ವೇರ್ ಫೀಟು ಅಂತಂದರೆ 1 ಸ್ಕ್ವೇರ್ ಫೀಟ್ಗೆ 6,840. ಆಮೇಲೆ ಕೆಲವು ನನಗೆ ಪ್ರಶ್ನೆಗಳು ಕೇಳಿದ್ದಾರೆ ಕಾಮೆಂಟಲ್ಲಿ, ಏನಂತ, ಸರ್ ನಾವು ಇದು ಕಾಸು ಕಟ್ಟಿದ್ರೆ ಸಾಕಲ್ವಾ ಅಂತ ಅಂದರು. ಹೌದು, ನೀವು ಕಾಸು ಕಟ್ಟೋದು ನೀವು ಬರೀ ಸೈಟಿಗೆ ಮಾತ್ರ. ಅದು ರಿಜಿಸ್ಟ್ರೇಷನ್ನೇ ಆಗಲಿ, ಸ್ಟ್ಯಾಂಪ್ ಡ್ಯೂಟಿಗೆ ಆಗಲಿ ನೀವು ಅಮೌಂಟ್ ಕಟ್ಟಿರೋಂಥದ್ದಲ್ಲ. ಸೊ ನೀವು ಹಾಕಿರೋಂಥದ್ದು ಸೈಟಿಗೆ ಮಾತ್ರ ದುಡ್ಡು. ನೀವು ಬಿಡ್ಡಿಂಗ್ ಮಾಡುವಾಗ ಸ್ಟಾರ್ಟಿಂಗ್ ಆಗೋಂಥದ್ದು ಅಮೌಂಟು 73,500 ಸ್ಟಾರ್ಟ್ ಆಗುತ್ತೆ. 486 ಸ್ಕ್ವೇರ್ ಫೀಟ್ ಐತೆ, ಅಲ್ಲಿಂದ ಬಿಡ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅದಾದಮೇಲೆ ಅದು ಪ್ರೈಸು ಎಲ್ಲಿ ಗಂಟ ಹೋಗುತ್ತೆ ಅಂತ ಹೇಳಿದ್ದೀನಿ ನಾನು. 33 ಲಕ್ಷ ಚಿಲ್ಲರೆ ಬರುತ್ತೆ ಅದು. ಸೊ ಟೋಟಲ್ ಅಮೌಂಟ್ ಅದು. ಓಕೆ, ತಿರ್ಗಾ ಹೇಳ್ತೀನಿ, ಡೌಟ್ ಬಂದರೆ ನೋಡಿ. 33,24,405 ರೂಪಾಯಿ ಇದೆ, ಇದು ಟೋಟಲ್ ಅಮೌಂಟು. ಓಕೆ, 486 ಸ್ಕ್ವೇರ್ ಫೀಟ್ಗೆ. ಅದ್ರ ಮೇಲ್ಗಡೆ ಬಿಡ್ ಆಗೋದು, ಸೊ ಅದು ನಿಮಗೆ ಪ್ರೈಸು ಸ್ಪೈಕ್ ಆಗ್ತಾ ಹೋಗುತ್ತೆ. ಬಿಡ್ಡಿಂಗ್ ನಾನು ಲೈವಲ್ಲಿ ತೋರಿಸ್ತೀನಿ. ಓಕೆ, ಸಿಂಪಲ್. ಇದು 95 ಸೈಟ್ ಇರೋವಂಥದ್ದು, ಬಿ ಡಿ ಎಯಿಂದ ಬಿಟ್ಟಿರೋವಂಥದ್ದು ಪ್ರೀಮಿಯಮ್ ಸೈಟ್ಸು, ಕಮರ್ಷಿಯಲ್ಲು ಇಂಟರ್ಮೀಡಿಯೇಟ್ ಸೈಟ್ಸ್ ಈಗ ಕೊಟ್ಟಿರೋವಂಥದ್ದು. ಸೊ ಬ್ಯೂಟಿಫುಲ್ ಸೈಟ್ಸ್ ಇದೆ. ಯಾರು ಬ್ಯಾಂಗ್ಳೂರಲ್ಲಿ ಇದನ್ನು ಫಸ್ಟಿಂದ ಕೇಳ್ತಾ ಇದ್ರು, ಸರ್ ಯಾವುದಾದ್ರೂ ಹೊಸದು ಬಂತ ಅಂತ ನನಗೆ ಮೊನ್ನೆ ತಾನೇ ತಿರ್ಗಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದಾರೆ. ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹಾಕೋದು ಸರಿ, ನನ್ನ ನಂಬರ್ ತಿಳ್ಕೊಂಡು ನೀವು ವಾಟ್ಸಪ್ಪಲ್ಲಿ ಮಾಡಿದ್ರೆ ನನಗೆ ಅಲ್ಲಿ ಕೊಟ್ಟರೆ ನಿಮಗೆ ಮಾತ್ರ ಗೊತ್ತಾಗುತ್ತೆ, ಬೇರೆಯವ್ರಿಗೆ ಗೊತ್ತಾಗಲ್ಲ. ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಅಲ್ಲೇ ಉತ್ತರ ಕೊಡ್ತೀನಿ. ಓಕೆ, ತಿರ್ಗಾ ಹೇಳ್ತೀನಿ ಸಿಂಪಲಾಗಿ. 22ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಈ ತಿಂಗಳು 22, 6ನೇ ತಿಂಗಳು ಅಂದರೆ ಈ ವರ್ಷ 2026 6ನೇ ತಿಂಗಳು 22ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಮುಂದಿನ ತಿಂಗಳು ಅಂದರೆ ಜುಲೈ ತಿಂಗಳು 6ನೇ ತಾರೀಕಿಗೆ ಮುಗಿದೋಗುತ್ತೆ. ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ, ಮುಂದಿನ ತಿಂಗಳು 6ನೇ ತಾರೀಕು ಮುಗಿದೋಗುತ್ತೆ. ಅದ್ರ ಮುಂಚೆನೇ ನೀವು ಪಾರ್ಟಿಸಿಪೇಷನ್ ಇಂಟ್ರೆಸ್ಟ್ನ ನೀವು ತೋರಿಸ್ಬೇಕು. ನಾನು ಮಾಡಿಸ್ಕೊತೀನಿ ಅಂತ ಅಂದ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕ್ಕೊಂಡ್ರೆ ನೀವು ಎಲಿಜಿಬಲ್ ಆಗ್ತೀರಾ. ಆಮೇಲೆ ನಿಮ್ಮ ಠೇವಣಿ 4 ಲಕ್ಷ ರೂಪಾಯಿ ನೀವು ಅಮೌಂಟನ್ನ ಕಟ್ಟಬೇಕು, ಆಯಿತಾ? EMD ಅಮೌಂಟು, ಅರ್ನಸ್ಟ್ ಅಮೌಂಟನ್ನ ನೀವು 4 ಲಕ್ಷ ಕಟ್ಟಬೇಕು. ಯಾವ ಥರ ಕಟ್ಟೋದು ಏನು ಎತ್ತ ಅಂತಲೂ ನಾನು ಅದನ್ನು ಹಾಕಿದ್ದೀನಿ. ಸೊ ಇಷ್ಟಕ್ಕೆ ನಾನು ಮುಗಿಸ್ತೀನಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ದಯವಿಟ್ಟು ನೀವು ಪ್ರಶ್ನೆಗಳನ್ನ ಡೈರೆಕ್ಟಾಗಿ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಕೇಳ್ಬೋದು. ಓಕೆ, ಹೊಸಬ್ರು ಬಂದಿದ್ದ ಪಕ್ಷದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳಬರು ಇದ್ದಿದ್ದ ಪಕ್ಷದಲ್ಲಿ ದಯವಿಟ್ಟು ಶೇರ್ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ಎಲ್ಲ ವಿಚಾರಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ್ದೆಲ್ಲ ಹೇಳಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ದಯವಿಟ್ಟು ಕಾಮೆಂಟ್ಸಲ್ಲಿ ಹಾಕಿ. ಇಷ್ಟು ಹೇಳ್ತಾ ನಾನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.